बोलम्मा हेलो हेलो वेलकम बैक टू माय यूट्यूब ಚಾನಲ್ ವೈಫ್ ಆಫ್ ಏಕಿ बोला ರೀ ಮಾರೋಣ್ರಿ ಔಟ್ಫಿಟ್ ನೋಡ್ರಿ ಔಟ್ಫಿಟ್ ಡ್ರೆಸ್ ಈಕಿ ನೋಡ್ರಿ ಬಂದಾಳ ಕಳ್ಸಾರ ಮಮ್ಮಿ ಮಮ್ಮಿ ಹೇಳ ಪರ್ಸ್ ನೋಡ್ಯಾರಮ್ಮ ಅಂದ್ರೆ ಊರಿಗೆ ಹೋಗಿ ಬಂದಿರೋ ಕಾರಣಕ್ಕೆ ಸ್ವಲ್ಪ ತುಂಬಾ ಹುಷಾರಿರ್ಲಿಲ್ಲ, ಹಿಂಗಾಗಿ ಅನಿವಾರ್ಯತೆ ಇತ್ತಂತ ಹೇಳಿ ಎದ್ದು ಹೋಗಿದ್ದೆ ನೋಡ್ರಿಪ್ಪ. ನಾನು ಸಲೈನ್ ಹಚ್ಕೊಂಡಿದ್ದ ಕೈಲಿಂದನ ಇದು ನಮ್ಮ ಮಮ್ಮಿ ಖಾಯಂ ಕೊಟ್ಟು ಕಳಿಸ್ತಾರೆ. ಹೂವು ನನ್ನ ಫೇವ್ರೇಟ್ ಆಗಿಬಿಟ್ಟೈತಿ ಮತ್ತು ಮೊದಲೆಲ್ಲ ಇಷ್ಟ ಆಗ್ತಿತ್ತು. ಇದು ನಮ್ಮ ಅಂಟಿಯವರು, ನೀವು ನೋಡೇ ಇರ್ತೀರಿ ಇವ್ರಿಗೆ. ಅವ್ರು ರೆಡಿಯಾಗಿ ದೇವ್ರಿಗೆ ಹೋಗಿ ಬಂದಿದ್ರು, ಹಿಂಗಾಗಿ ನಾ ಅವ್ರದ್ದು ವಿಡಿಯೋ ಮಾಡ್ಕೊಳಕ್ತಿದ್ದೆ. ಚಂದ ಕಾಣಕತ್ತಾರಲ್ಲ. ಇದು ಯಾವಾಗಾದ್ರೆ ಲಾಸ್ಟ್ ವ್ಲಾಗ್ ಒಳಗೆ ನೋಡೇ ಇರ್ತೀರಿ. ನಮ್ಮ ಅಜ್ಜಿ ಮನೆ ಐತಿ, ಅಲ್ಲಿ ನೋಡ್ರಿ ದೇವ್ ನಿಂತೈತಿ. ಬಾಲ ಹಾಕಿ ಇದು ನೋಡ್ರಿ ಅಶ್ವಿನಿ ಇಲ್ಲಿ ನಿಂತ. ಸಾರಿ, ಇಲ್ಲಿ ಬಟ್ಟೆ ಅದಾವ, ತೋರಿಸ್ತೀನಿ. ನಮ್ಮ ಅಜ್ಜಿ ಮನೆ ಎಲ್ಲ ಮೆಸ್ಸಿ ಆಗ್ಬಿಟ್ಟದ. ಇಲ್ಲಿ ಒಳಗಡೆ ಒಂದು ಕಿಚನ್ ಅದ. ಮೆಸ್ಸಿ ಆಗೈತಂದ್ರೆ ಅದು ಯಾರು ಇರಂಗಿಲ್ಲಲ್ಲ, ಜಸ್ಟ್ ಬರೋದು ಹೋಗೋದು ನಮ್ಮ ಅಂಟಿ ಮಾಡ್ತಿರ್ತಾರ, ಹಿಂಗಾಗಿ ಮೆಸ್ಸಿ ಆಗಿಬಿಟ್ಟೈತಿ. ಇರೋದೆಲ್ಲ ಆ ಕಡೆನ, ಈಗ ಏನು ಯೂಸ್ ಇಲ್ಲಲ್ಲ ಇಲ್ಲಿರೋದು, ಹಿಂಗಾಗಿ ಅಷ್ಟ ಬಂದೀವಿ. ನಾನು ನೋಡ್ರಿ ಏನಾಗೈತೆ ಅಂತ ಕೇಳ್ಬೋದು. ಏನೆಲ್ಲ ಊರಿಗೆ ಹೋಗಿದ್ವಲ್ಲ, ಸೊ ನಜರ್ ಇಸ್ ರಿಯಲ್ ಅಂತಂತಾರೆ, ಹಾಗೆ ನಜರ್ ಆಗಿಬಿಟ್ಟೈತಿ ಅಂತ ಅನಿಸ್ತೈತಿ. ಬರೀ ನೆಗಡಿ ಸುಸ್ತು, ನೀರು ಚೇಂಜ್ ಆಗಿದ್ದಕ್ಕೆ, ಟ್ರಾವೆಲ್ ಮಾಡಿದ್ಕೆ ಅಷ್ಟಕ್ಕೆ ನೋಡ್ರಿ ಇದು ಪರಿಸ್ಥಿತಿ ನಂದು ಹಿಂಗಾಗ್ಬಿಟ್ಟೈತಿ. ಇವತ್ತು ನಮ್ದು ದೇವ್ರದ್ದು ಜಾತ್ರೆ ಅಂದ್ರೆ ಆಷಾಢ ಶುಕ್ರವಾರ ಲಾಸ್ಟ್ ದೇವ್ರದ ಜಾತ್ರೆ ಇರತ್ರಿ. ಮತ್ತು ಅಲ್ಲಿ ಬಂದಿದ್ವಿ ನಾವು. ಈ ಗುಡಿ ಎಲ್ಲ ತುಂಬ ಬಂದೇವಿ. ನಮ್ಮ ಹಸ್ಬೆಂಡ್ ಅವ್ರ ಅಂಗಡಿಗೆ ಹೋಗ್ಯಾರು, ನಾವು ಅಷ್ಟು ಕೂಡೇವಿ. ಈಗ ನೋಡಬೇಕು, ಮನೆಗೆ ಹೋಗಬೇಕು. ಮತ್ತು 6 ಗಂಟೆಗಂದ್ರೆ 3:30 ಆಗೈತಿ. ಹೋಗಿ ಊಟ ಮಾಡಬೇಕು. ನಮ್ಮ ಅಂಟಿ ಮನೆಗೆ ಹೋಗ್ಬಿಟ್ಟು, ಇದು ನಮ್ಮ ಅಜ್ಜಿ ಮನೆ. ಮತ್ತು ಹೋಗ್ಬಿಟ್ಟು ಊಟ ಮಾಡ್ಕೊಂಡು 6 ಗಂಟೆಗೆ ಮತ್ತು ನಾನು ಹಾಸ್ಪಿಟಲ್ಗೆ ಹೋಗ್ಬೇಕ್ರಿ. ಯಾಕಂದ್ರೆ ಮತ್ತು 2 ಟೈಮ್ ಐತಿ ಸಲೈನ್ ಹಚ್ಕೊಳ್ಳೋದು, ಗ್ಲೂಕೋಸ್ ಹಚ್ಕೊಳ್ಳೋದು, ಹಿಂಗಾಗಿ. ಅರೆ ಬಾಯ್ಲೆ ನನ್ನ ತಮ್ಮನೂ ಹೋಗಿದ್ದಾನ. ಮತ್ತು ತೋರಿಸ್ತೀನಿ ಆಮೇಲೆ ನಮ್ಮ ಆಂಟಿ ಏನೇನು ಅಡುಗೆ ಮಾಡಿ ಬಂದಾರು ಅಂಥೇಳಿ ತೋರಿಸ್ತೀನಿ. ಊರಿಂದ ವ್ಲಾಗ್ ಹಾಕೋದಿತ್ತು, ಊರಿಗೆ ಹೋಗಿ ಬಂದಿದ್ದು ಭಾಳ ಲೇಟ್ ಆಯಿತು, ಹಾಕೋನು. ಇವ್ರು ನೋಡ್ರಿ ಜಗಳ ಆಡಕತ್ತಾರ. ಕೂಡಿರ ಸಾಕು ಜಗಳನ ಇವರು ಉಡಿ ತೊಗೊಂಡು ಹೊಂಟಾರು. ಈಕಿ ತುಂಬ್ಕೊಳತ್ತಾಳು, ತುಂಬ್ಕೊಲಿ. ಮಾತಾಡ್ಲಾ, ವಿಡಿಯೋ ಚಾಲು ಮಾಡಿದ್ರು ಮಾತಾಡಂಗಿಲ್ರಿ ಅಮ್ಮ. ಹೇಳೆ ಬೋಲೆ ನಾಚುತ್ತ ನೋಡ್ರಿ ಇವ್ ಎಷ್ಟು ನಾಚುತ್ತಾನಲ್ಲ ಅಷ್ಟು ಜನ. ಉಡಾಳ ಬಸ್ಸ ಅದ ನೀವು, ಉಡಾಳ ಬಸ್ಸ. ಈಗ ನೋಡ್ರಿ ತುಂಬ್ಕೊಳಕ್ತಾಳೆ. ದುರ್ಗಾ ಮಾತಾ ಜೈ ಹೋ ಮಾತಾ. ಹಿಂಗ ಹಾಕ್ತೀನಿ ವಾಯ್ಸ್. ಕಣ್ಣು ಕಾಜಲ್ ಅಳತಾಳತ್ ನೋಡ್ರಪ್ಪ. ಅಳಸೆ ಬಿಡೋನೇ, ಕಮೆಂಟ್ ಹಾಕಿ ಒಂದ್ಸಲ ಅಳಸಂತ ನೋಡೋನು. ಅಳಸೆ ಬಿಟ್ಟು ಇರ್ಲಿ ಇದು ನನ್ನ ಫೇವ್ರೇಟ್ ಹೂ ನೋಡ್ರಿ. ಇದ್ರ ಸ್ಮೆಲ್ಲ ಇದು ಯಾವ್ದು ಹೂ ಅಂತೇಳಿ ಕಮೆಂಟ್ ಹಾಕ್ರಿ. ಇದು ನನ್ನ ಫೇವ್ರೇಟ್ ಸ್ಮೆಲ್ ರೀ ಇದು. ನಾನು ಚಿಕ್ಕ ವಯಸ್ಸಿಂದ ಇಷ್ಟಪಡೋ ಹೂವು ಅಂತ ಇದೊಂದು ರೀಸೆಂಟ್ಲಿ ಮಲ್ಲಿಗೆ ಒಂದು ಹಾಕೊಂಡೇನಿ. ಸೊ ಇದು ಕಾಣಿಸ್ತಾ ಇಲ್ಲ ಅಷ್ಟು. ನಮ್ಮ ಮಮ್ಮಿ ಕೊಟ್ಟು ಕಳ್ಸಾರ. ಎತ್ತು ಕೊಟ್ಟಾಳ ನೋಡಿ ಈಕೆ ಶಿವನಿಗತಿ. ಮಮ್ಮಿ ನೋಡ್ತಾಳೆ ವಿಡಿಯೋ. ಅದು ಬರೋಬ್ಬರ ಐತಿ. ಮೊದಲು ಉದ್ದಿದ್ವಿ, ಈಗ ನೋಡಾಕತ್ತಾವ ಸ್ಮೆಲ್ ಚಂದ ಅಲ್ಲ. ಮಾತಾಡ್ರಿ ಏನಾದ್ರ. ಅಲ್ಲೋ ಬನಾನ ಬನಾನ ಬೇಕು. ಚಿಕ್ಕಿ ಕೇಳು. ಚಿಕ್ಕಿ ಬನಾನ
ಪಾ ಕೊಡಕಿ ಪಾ ಕೊಡಮ್ಮ ಪಾ ಕೊಡು ಸಿಕ್ಕಿ ಬಾ ಪಾ ಕೊಡು ವಾ ಗುಡ್ ಬಾಯ್ ಬಂಗಾರಿ ನನ್ ಬಂಗಾರಿ ವಾವ್ ಮಸ್ತ್ ಐತೆ ಸ್ಮೆಲ್ ನೀವು ಒಂದ್ಸಲ ಎಲ್ಲಾದ್ರೂ ಟ್ರೈ ಮಾಡಿ ನೋಡ್ರಿ ಸ್ಮೆಲ್ ರೀ ಹೆಂಗ ನಮ್ಮ ಮಾರ್ಯ ನೋಡ್ರಿ ಹೆಂಗ್ ಕುಂತಾನ ಈಗ ಈಕಿ ಹಾಕೊಂಬಂದ್ಲ ಊಟ ಏನಮ್ಮ ಇದು ನಮ್ಮ ಆಂಟಿ ಮಾಡ್ಯಾರು ಹೋಳಿಗೆ ಅನ್ನ ಸಾಂಬಾರ್ ಯಾರು ಮಾಡ್ಯಾರ ಸಾರಿ ಸಾರಿ ಆಂಟಿ ನಮ್ಮ ತಂಗಿ ಇವಳೆ ಈ ಆಂಟಿ ಮಾಡಿದಾಳ ತೋರ್ಸೋ ನೀ ಮಾಡಿ ರಿಯಲಿ ಯಾರು ಮಾಡ್ಯಾರ ನೀನ ಆಂಟಿ ಹಾ ಆಂಟಿ ಆಂಟಿ ನೀನೇ ಬಿಡೆ ಅವಾಗಲೇ ಹೇಳಿದ್ದೆ ಮನೆಯೆಲ್ಲ ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟೈತಿ ಬಿಕಾಸ್ ರೆಡಿ ಆಗೋತಿತ್ತಲ್ಲ ಹಿಂಗಾಗಿ ಇಟ್ಸ್ ಓಕೆ ಆಮೇಲೆ ಕ್ಲೀನ್ ಮಾಡಕ್ ಬರ್ತೈತಿ ನಾವ್ ಆರ್ಯ ನೋಡ್ರಿ ಹೆಂಗ್ ಕುಂತಾನ ಮೇಲೆ ಮೇಲೆ ಈಗ ಊಟ ಮಾಡಿ ಸಿಗ್ತೀನಿ ಬ್ಯಾಟಿಂಗ್ ಮಾಡಿ ನೋಡ್ರಿ ಮೆಸ್ಸಿ ಮೆಸ್ಸಿ ಇತ್ತಲ್ಲ ಎಲ್ಲ ಸ್ವಲ್ಪ ಕಸ ಹೊಡ್ಕೊಳಕ್ತಾಳ ಈಗ ನೋಡ್ರಿ ದುರ್ಗಾದೇವಿ ಕಸ ಹೊಡ್ಕೊಳಕ್ತಾಳ ನಾವು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟೇವಿ ಕಸ ಹೊಡೆದಿದ ನಂತರ ಪರ್ಸಿ ಅಟ್ಟು ಒರೆಸ್ಕೊಂಡ್ಬಿಡ್ಬೇಕು ಪರ್ಸಿ ಅಟ್ಟು ಒರೆಸ್ಕೊಂಡು ನಮ್ಮ ಅರುಷ್ಗ ಟ್ಯೂಷನ್ಗೆ ಕಳಿಸ್ಬೇಕು ಕಳಿಸಿ ಆಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು ನೋಡ್ರಿ ಬ್ಲಾಗ್ ಒಳಗೆ ಯಾರೂ ಮಾತಾಡಂಗಿಲ್ಲಲ್ಲ ಇನ್ನು ಮುಂದೆ ಮಾತಾಡಕ್ಕೆ ಹಚ್ಚಿತೀನಿ ಯಾರು ಇದ್ರು ನಮ್ಮ ಆರ್ಯ ನನ್ನ ಫ್ರೆಂಡ್ಸ್ ನಮ್ಮ ತಂಗಿ ನನ್ನ ಫ್ಯಾಮ್ಲಿ ಅಷ್ಟು ಮಾತಾಡಿರ್ತಾರೆ ಬಿಕಾಸ್ ಎಲ್ರಿಗೂ ಇಷ್ಟ ಆಗಂಗಿಲ್ಲ ನಮ್ಮ ಹಸ್ಬೆಂಡ್ ಅವ್ರಿಗೆ ಇಷ್ಟ ಆಗಂಗಿಲ್ಲ ವ್ಲಾಗ್ ಮಾಡೋದು ಮೊದಲು ಇಷ್ಟ ಆಯಿತು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಎಲ್ಲ ಹೋಯಿತು ಹೇಳ್ತೀನಿ ಏನಾಯ್ತಂತ ಅದು ಬಿಡ್ರಿ ಹೋಗ್ಲಿ ಈಗ ಮಾತಾಡಕ್ಕೆ ಹಚ್ಚಿತೀನಿ ಬರ್ರಿ ಒಬ್ಬೊಬ್ರಿಗೆ ಅಶ್ವಿನಿ ಬಾಯ್ ಅಶ್ವಿನಿಗಂತೂ ನೀವು ನೋಡೇ ಇರ್ತೀರಿ ನೀವು ಮಾತಾಡಿರ್ತೀರಿ ಆಕೆ ಜೊತೆ ಆರು ಅಂತೂ ಮಾತಾಡ್ತಾನ ಮಾತಾಡ ಹೇಳ ಏನಾದ್ರ ಭಾಳ ದಿವಸ ನಂತರ ಬಂದಾಳ ನೋಡ್ರಿ ಈಕಿ ಯಾಕಂದ್ರ ಏನ್ ಹಂಗ ಸಿಟ್ ಮಾಡ್ಕೊತಾಳ್ರಿ ಫ್ರೆಂಡ್ ಅಂದ್ರ ಎಲ್ಲ ಇರುದ ಅಲ್ಲ ಫ್ರೆಂಡ್ ಅಂದ್ರ ಅಕ್ಕ ತಂಗಿ ಅಂದ್ರ ಸಿಸ್ಟರ್ಸ್ ಅಂದ್ರ ಎಲ್ಲ ಇರುದ ಅಲ್ಲ ಸ್ವಲ್ಪ ಕಮೆಂಟ್ ಹಾಕಿ ಬೈರಿಕಿನ ಮತ್ತ ಈ ಕಡೆ ಬಾ ಆರು ಅಂತೂ ಮಾತಾಡ್ತಾನ ಆರು ಮಾತಾಡಪ್ಪ ಮನಿಗೆ ಟ್ಯೂಷನ್ ಹೋಗ್ತೀವಿ ಈಗ ನಮ್ಮ ಅಂಟಿ ಅದು ದೇವ್ರಿಗೆ ಹೋಗ್ಯಾರಿ ಹಿಂಗಾಗಿ ಅವ್ರ ಕಾನ್ಮಾರ ಅಷ್ಟ ಬುಲೆಟ್ ಆಡಾಕ್ತಾನವ ಮತ್ತೆ ಈಕಿ ಮಾತಾಡ್ತಾಳ ಈಗ ಅಮ್ಮ ಮಾತಾಡ ಎಲ್ಲ ಇದ್ದೀರ ಈ ಕಡೆ ಬಾಲ ನಾನು ಮುಂದೆ ಕಾಣಾಡ್ತೀನಿ ಮಾತಾಡ ಏನ್ ಮಾತಾಡ್ಲಿ ಏನಾದ್ರ ಕನ್ನಡನ ಮಾತಾಡ್ಬೇಕ ಆಕಿ ಫುಲ್ ತ್ರಾಸ್ರಿ ಯಾಕಂದ್ರೆ ಈಗ ಕಸ ಹೊಡೆದು ಕಸ ತಗೋದು ಏನು ಒಬ್ಬಳ ತಗ್ದಂಗ ಎಲ್ರು ಕೂಡಿ ಮಾಡ್ಯಾವಂತ ಹೇಳ ಇಲ್ಲ ನಮ್ಮ ಜಾಸ್ತಿ ಮಾಡಿ ಅಳ್ಬೇಡ್ರಿ ಅದಂತೂ ಕರೆನೆ ಬಿಕಾಸ್ ಇಲ್ಲಿ ನೋಡ್ರಿ ಎಲ್ಲ ಅಲ್ಲ ಹಿಂಗಾಗಿ ಫುಲ್ ತ್ರಾಸ ಆಗಾಕತ್ತೈತಿ ಈಗ ಇವಾಗ ಗಡ್ಬಡಿ ಬೇರೆ ಐತಲ್ಲ 6 ಗಂಟೆಗೆ ಸಲೈನ್ ಹಚ್ಕೊಳಕ್ ಹೋಗ್ಬೇಕ್ರಿ 5 ಗಂಟೆಗೆ ಇವ್ನು ಟ್ಯೂಷನ್ಗೆ ಬಿಡ್ಬೇಕು 5 ಆಗಕ್ಕೆ ಇನ್ನೊಂದು 15 ನಿಮಿಷ ಬಾಕಿ 6 ಆಗಕ್ಕೆ 15 ನಿಮಿಷ ಬಾಕಿ ಐತಿ ನೋಡೋಣ ಮಾತಾಡು ಅಲ್ಲ ನೀನು ಅಕ್ಕಿದ್ ನೋಡಿ ಮಮ್ಮಿ ಬೈತಾರ ನೋಡ ಈಗ ಎದ್ದ ಬಿಟ್ಲ ನಮ್ಮ ಮಮ್ಮಿ ಭಯ ಭಾಳ ಐತ್ರಿ ಈಗ ಹಿಂಗಾಗಿ ನಾಳೆ ನಾಡ್ದು ಒಂದು 2 ಡೇಸ್ ನಮ್ಮ ತಂಗಿ ಏನಾದರೂ ಇದ್ಲು ಊರಿಗೆ ಹೋಗಿಲ್ಲ ಅಂತಂದ್ರೆ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತೀವಿ ನಾನು ಅಶ್ವಿನಿ ನಮ್ಮ ತಂಗಿ ಸೇರಿಕೊಂಡು ನೋಡೋಣ ಏನಾದರೂ ಒಂದು ಆ್ಯಕ್ಟಿವಿಟಿ ಇಲ್ಲ ಗೇಮ್ ಮಾಡ್ತೀವಿ ನಿಂಗೆ ಹಂಗ ತೋರಿಸ್ಲಿ ಮತ್ತೆ ತೆಗಿ ಸುಮ್ಮ ತೆಗಿ ಕಸ ತೆಗಿಯಾಕ್ತಾಳ ಮತ್ತು ನಗ್ತಾಳ ಮತ್ತೆ ಬಿಡು ಆ್ಯಕ್ಟಿವಿಟಿ ಬಿಡಿ ಏನು ಮಾಡ್ತಾರೆ ಹೇಳ ಗೇಮು ಏನು ಕೆಲಸ ಅಂದ್ಬಿಡ್ಲಿ ಕೆಲಸ ಮಾಡ್ತೇವಿ ನಮ್ಮ ಮನೇಲಿ ಅದ ಮಾಡ್ಬೇಕ್ರಿ ಹಿಂಗಾಗಿ ಹೌದವಾ ನಾವು ಅದ ಮಾಡ್ತೀವಿ ನೋಡ್ ಬರೀ ಏನಾತೀಗ ನಾವು ಅದ ಮಾಡ್ಬೇಕು ಮತ್ತೆ ಹೊಟ್ಟಿಗೆ ಬೇಕಲ್ಲ ರೊಟ್ಟಿ ಚಪಾತಿ ಬೇಕಲ್ಲ ಬೇಕ
11 ಆದ್ರೂ ಬೇಕು 12 ಆದ್ರೂ ಬೇಕು ನಮ್ದು ಐತ್ರಿ ಅದು ಮನೆ ಪದ್ಧತಿ ಅದ ಏನು ಮಾಡಕ್ ಬರಂಗಿಲ್ಲ ಇವತ್ತು ಗೋಲ್ಡ್ ಚೈನ್ ನೋಡ್ರಿ ನಮ್ಮ ಆರ್ಯಂದಿದ್ದ ಬರ್ತಡೆಗೆ ಹಾಕಿದ್ದ ಗೋಲ್ಡ್ ಅದಾರ ಅವ್ವ ಆಮೇಲೆ ಗೋಲ್ಡ್ ರಿಂಗ ಎಲ್ಲ ಹಾಕೊಂಡೀನಿ ಸೊ ನಾನು ತೋರಿಸಿಲ್ಲಲ್ಲೇ ವ್ಲಾಗ್ ಒಳಗೆ 2 ದಿವಸ ನಂದೇನು ಇಲ್ಲ ಎಲ್ಲೈತಿ ಡೈಮಂಡ್ ಅದ ಡೈಮಂಡ್ ನೀ ಬಾ ಜಲ್ದಿ ಕಸ ತೆಗೆದು ಬಾ ಹೇಳ್ತೀನಿ ನಮ್ಮ ಆರು ಭಾಳ ಡಿಸ್ಟರ್ಬ್ ಮಾಡಾಕ್ತಾನೆ ಏನು ಬೇಕಾ ಅಷ್ಟೇನು ತೆಗೆದು ಕೊಡಂಗ ಗೋಲ್ಡ್ ಇಲ್ಲ ಅಂತ ಅನ್ಕೋತಿರಲ್ಲ ಒಬ್ಬೊಬ್ರ ಹಿಂಗಾಗಿ ನಾ ತೋರ್ಸಾಕತ್ತೀನಿ ಅಷ್ಟೆ ಒಬ್ಬೊಬ್ರು ಅಂದ್ರೆ ವ್ಲಾಗ್ ಮಾಡ್ತಿರ್ತೀನಲ್ಲ ನಾರ್ಮಲ್ ಹಿಂಗಾಗಿ ತೋರ್ಸಾಕತ್ತೀನಿ ಇಷ್ಟ ಮತ್ತೇನಿಲ್ಲ ನೀಟಾಗಿ ತೆಗಿ ಕಸ ಹಿಂಗೇನು ಮಾಡಾಕತ್ತಿ ಹೋಗಿ ಬಿಡ್ರಿ ಅತ್ತ ಫೇಸ್ ಎಲ್ಲ ಕ್ಲಿಯರ್ ಆಗಿತ್ತಲ್ಲ ಇಲ್ಲೆಲ್ಲ ಪಿಂಪಲ್ಸ್ ಆಗಿತ್ತು ಊರಿಗೆ ಹೋಗಿ ಬಂದ ನಂತರ ಈಕಿ ಒಟ್ಟು ನನಗೆ ಅದು ಏನಾದ್ರ ಅನ್ಬೇಕಾ ಏನಾದ್ರ ಒಂದು ಅಂದ ತೀರ್ಬೇಕು ಈಕಿ ಮತ್ತು ಹೆಂಗಂದ್ರೆ ನಂದ ಏನದ ಅಬ್ರು ಅಂತ ಏನಂತಾರ ಅಬ್ರು ಮರ್ಯಾದೆ ತೆಗಿಬೇಕು ಒಟ್ಟಿಕಿ ಏನು ಬೇಕಾದಾಗಲಿ ಮರ್ಯಾದೆ ತೆಗಿಬೇಕಂತಾಳ ಅಲ್ಲ ಅಲ್ಲ ಈಗ ತೋರಿಸ್ಲಿ ಆಮೇಲೆ ವ್ಲಾಗ್ ಮಾಡ್ತೀನಿ ರೀ ಯಾಕಂದ್ರೆ ಈಗ ಪರ್ಸಿ ಓದಿಸ್ಕೋಬೇಕು ಟೈಮ್ ಆಗೈತಿ ಟೈಮ್ ಪಾಸ್ ಮಾಡ್ಕೊಂಡ್ರಕ್ಕಾಗಂಗಿಲ್ಲ ಹಿಂಗಾಗಿ ಡೋಸ್ ಕರೆಕ್ಟಾಗಿ ಬಿಡಬೇಕಲ್ಲ ಇಲ್ಲಾಂದ್ರೆ ಸ್ವಲ್ಪ ತೆರೆ ಸುತ್ತು ಬಂದುಬಿಡುತ್ತೆ ಹಿಂಗಾಗಿ ಈಗೇನಪ್ಪ ಸಲೈನ್ ಹಚ್ಕೊಂಡು ಕೈಯಾಗ ಸೂಜಿ ಇಟ್ಕೊಂಡು ಓವರ್ ಆ್ಯಕ್ಟಿಂಗ್ ಮಾಡಾಕ್ತಾಳ ಅಂತ ಅನ್ಕೋಬೇಡ್ರಿ ಒಬ್ಬೊಬ್ರು ಹಂಗೆ ಅನ್ಕೊಳ್ಳೋರು ಇರ್ತೀರಿ ಅದಕ್ಕೋಸ್ಕರ ಹೇಳಾಕತ್ತೀನಿ ಯಾಕಂದ್ರೆ ಹಂಗೇನು ಓವರ್ ಆ್ಯಕ್ಟಿಂಗ್ ಅಂತ ಏನಿಲ್ಲ ಅನಿವಾರ್ಯಕತೆ ಇತ್ತು ದೇವ್ರಿಗೆ ದೇವ್ರಿಗೆ ಹೋದ ವರ್ಷನೂ ಬಂದಿರಲಿಲ್ಲ ಹಚ್ಚಿ ವರ್ಷ ಹೋಗಿದ್ದೆ ಅನ್ಸುತ್ತೆ ಹಿಂಗಾಗಿ ಹೋಗೋದಿತ್ತಂತೇಳಿ ಎದ್ದು ಗಟ್ಟಿ ಧೈರ್ಯ ಮಾಡಿ ನಮ್ಮ ಆರ್ಯ ಸಂಬಂಧ ಬಂದಿನ ಅಷ್ಟೇ ಬಿಟ್ರೆ ಓವರ್ ಆ್ಯಕ್ಟಿಂಗ್ ರೆಡಿಯಾಗಿ ಕುಣಿಯಾಕತ್ತಾಳ ಹಂಗೆ ಅನ್ಕೋಬೇಡ್ರಿ ಮತ್ತು ನಿಮಗೆ ಗೊತ್ತೈತಿ ಸಪ್ರೇಟ್ ಒಬ್ಬಾಕಿನ ವ್ಲಾಗ್ ಮಾಡ್ಬೇಕಾರ ನನಗೆ ಟೈಮ್ ಪಾಸ್ ಆಗಂಗಿಲ್ಲ ಒಂಥರ ಮಬ್ಬು ಥರ ಮಾತಾಡ್ತೀನಿ ಎಲ್ಲರೂ ಇದ್ದಾಗ ಖುಷಿ ಆಗ್ತೈತಿ ಖುಷಿಯಿಂದ ಮಾತಾಡ್ತೀನಲ್ಲ ಹಿಂಗಾಗಿ ಅಷ್ಟೇ ಇರುವೆ ಐತಿ ನೋಡಿ ನಿನ್ನ ಕಾಲು ಕಡೆ ಒಂದು 5 ನಿಮಿಷ ರೀ ಆಮೇಲೆ ವ್ಲಾಗ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಪರ್ಸಿ ಒರೆಸ್ಕೊಳಕ್ಕಾಳ ಕ್ಲೀನಾಗಿ ಇವಾಗ ಮನೆಗೆ ಹೊಂಟೇವ್ರಿ ನಾವು ಮಾರೇ ನೋಡ್ರಿ ಮನೆಗೆ ಹೋಗ್ಬಿಟ್ಟು ಇವಾಗ ಟ್ಯೂಷನ್ ಕಳಿಸಿ ಸಿಗ್ತೀನಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಾರಿ ಮಾತಾಡ್ರಲ್ಲ ಮತ್ತೆ ಈಗ ನಾವು ಮನೆಗೆ ನನ್ನ ವಾಯ್ಸ್ ಫುಲ್ ಅಂದ್ರೆ ಫುಲ್ ಚೇಂಜ್ ಆಗಿಬಿಟ್ಟೈತಿ ನೆಗಡಿ ಇರೋ ಕಾರಣಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ನೋಡ್ರಿ ನಾನು ಸಲೈನ್ ಹಚ್ಕೊಳಕ್ಕೆ ಹೋಗಿದ್ದೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ತಂಗಿ ಕುಂತಾಳೆ ಅದು ವ್ಲಾಗ್ ಮಾಡ್ಕೋಬೇಕಿತ್ತು ಅಂಥೇಳಿ ಮಾಡಿಕೊಂಡೆ ಅಷ್ಟೇ ಮತ್ತೇನೂ ಇಲ್ಲ ಯಾಕಂದ್ರೆ ಸ್ವೀಟ್ ಮೆಮೊರೀಸ್ ಎಲ್ಲ ಇಟ್ಕೋಬೇಕಲ್ಲ ಫಸ್ಟ್ ಟೈಮ್ ಕುಂತಾಳಂಥೇಳಿ ಇಷ್ಟ ಸಲೈನ್ ಹಚ್ಕೊಂಡು ಮನೆಗೆ ಬಂದೇನು ರೀ ನಾಳೆ ಒಂದಿನ ನಾಡ್ದು ಒಂದಿನ ಬೆಳಗ್ಗೆ ತೆಗಿತಾರಂತ ಹೇಳಿದಾರೆ ಹೀಗಾಗಿ ಸ್ವಲ್ಪ ಸುಸ್ತೈತಿ ಇವತ್ತು ಲೇಟ್ ಮಾಡಿ ಊಟ ಮಾಡಿದ್ನಲ್ಲ ಹೀಗಾಗಿ ಸ್ವಲ್ಪ ತಲೆ ತಿರುಗಾಗತ್ತೈತಿ ಹೊಟ್ಟೆ ಎಲ್ಲ ಫುಲ್ ಅಂದ್ರೆ ಸಾಫ್ಟಾಗಿ ಥರ ಆಗಿಬಿಟ್ಟೈತಿ ಏನು ಮಾಡ್ತೀವಿ ಇವತ್ತು ತ್ರಾಸ ಆಗ್ತೈತಿ ಇವಾಗ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ನಮ್ಮ ಹಸ್ಬೆಂಡ್ ಅವರೆಲ್ಲ ಅಲ್ಲಿ ಜಾತ್ರೆ ಇತ್ತಲ್ಲ ನೀ ದೇವ್ರದ ಅಲ್ಲಿ ಊಟಕ್ಕೆ ಹೋಗಿದಾರ ಮತ್ತು ಫ್ರೆಂಡ್ಸ್ ಕರೆದಿದ್ರಲ್ಲಿ ಹಿಂಗಾಗಿ ಹೋಗಿದ್ದಾರೆ ನಮ್ಮ ಅಕ್ಕ ಅವರು ನಮಗೆಲ್ಲ ಡಬ್ಬಿ ಹಾಕಿ ಕೊಟ್ಟಿದ್ದಾರೆ ಈಗ ಅದನ್ನ ಅಂದ್ರೆ ನಮ್ಮ ಅಕ್ಕ ಅವರು ಕೊಟ್ಟಿದ್ದಾರೆ ನಾನು ನಾನ್ ವೆಜ್ ತಿನ್ನಂಗಿಲ್ಲ ನಮ್ಮ ಆರ್ಯ ನಮ್ಮ ತಂಗಿ ಬಂದಾಳಲ್ಲ ನಮ್ಮ ತಂಗಿ ತಿಂತಾರೆ ನಮ್ಮ ಅಂಟಿ ಕರೆ ಆಗ್ತಿದ್ರು ಬಟ್ ಅಲ್ಲಿ ನಮ್ಮ ತಂಗಿನ ಕರ್ಕೊಂಬಂದನಲ್ಲ ಹಿಂಗಾಗಿ ಅವ್ರವ್ರು ಅಲ್ಲೇ ಊಟ ಮಾಡಿಕೊಂಡ್ರು ನಾನು ಹೆಂಗಿದ್ರು ಮಧ್ಯಾಹ್ನ ಅವ್ರ ಜೊತೆ ಮಾಡಿದ್ನಲ್ಲ ಹಿಂಗಾಗಿ ಮತ್ತು ಇವಾಗ ಇಲ್ಲೆಲ್ಲ ಚಾಪಿ ಹಾಸ್ಕೊಂಡು ಊಟ ಮಾಡ್ತೀವಿ ನಾನು ಜಸ್ಟ್ ವೆಜ್ ತಿಂತೀನಿ ವೆಜ್ ಅಂದ್ರೂ ರೈಸ್ ತುಪ್ಪ ಸಕ್ಕರೆ 3 ತಿಂದೇನಿ ರೀ ಬಿಕಾಸ್ ಇಷ್ಟು ನಾನ್ ವೆಜ್ ತಿನ್ನಂಗಿಲ್ಲ ನಾನು ಬಿಟ್ಟೀನಿ ಭಾಳ ದಿನ ಆಯಿತು ಬಿಟ್ಟು ಆ್ಯಕ್ಚುಲಿ ಒಂದು 3-4 ಮಂತ್ ಆಯ್ತು ಇವಾಗ
ಹೊಟ್ಟೆ ಇಷ್ಟು ಉರಿಯಾಕತ್ತೈತಲ್ಲ ಹೇಳೋಕ್ಕಾಗತ್ತು, ಬೆವ್ರನ್ನ ಬಿಡಾಕತ್ತೈತಿ, ಅಷ್ಟೊಂದು ಉರಿಯಾಕತ್ತೈತಿ. ಹೀಗಾಗಿ ಸಾಫ್ಟ್ ತಿಂದು ಸಾಫ್ಟ್ ಮಾಡ್ಕೊಂಡ್ಬಿಡ್ಲಿ ಅನ್ಸಾಕತ್ತೈತಿ. ಇವಾಗ ಜಸ್ಟ್ ನೀರು ಕುಡಿಯೋಕ್ಕೂ ಭಯ ಆಗಾಗ್ತೈತಿ. ಅರೆ ಯಾಕಪ್ಪ, ಯಾಕೆ ಬಾಗ್ಲ ಯಾಕೆ ಹಾಕ್ತಿ ಬಂಗಾರಿ? ಬಂಗಾರಿ ನನ್ನ ಬಂಗಾರ ನಾ ಬರೋವರೆಗೂ ಅಶ್ವಿನಿ ಜೊತೆ ಕುಂತಿತ್ತು ನೋಡ್ರಪ್ಪ. ನಾ ಹಾಸ್ಪಿಟಲ್ ಒಳಗಿದ್ನಲ್ಲ, ಪಾಪ ಅನ್ಸುತ್ತ. ಹೀಗಾಗಿ ಏನೇನು ಊಟ ಮಾಡ್ತೀವಿ ಅಂತ ತೋರಿಸ್ತೀನಿ. ಅವರಂತೂ ಅವರ ಡಬ್ಬಿ ಕಳಿಸಿದಾರಲ್ಲ ಅದನ್ನ ತಿಂತಾರೆ, ನಾನು ತಿನ್ನಂಗಿಲ್ಲ. ಬಂದರ್ ನೋಡ್ರಿ ರೈಸ್ ಮಾಡಾಕಿಟ್ಟಿದ್ಲು. ಈಗೇನೋ ಸೌಂಡ್ ಮಾಡಬೇಡಪ್ಪ. ಈಕಿ ಸಲಾಡ್ ಮಾಡ್ಕೊಂಬಂದಾಳ, ಖಾಯಂ ಸಲಾಡ್ ಮಾಡ್ಕೊಂಬರ್ತಾಳಲ್ಲ. ಏನೇನು ಹಾಕಿದ್ದಿ? ಅದೆಲ್ಲ ಖಾರ, ಟೊಮೆಟೊ, ಆನಿಯನ್, ಹಾಂ ಅಷ್ಟು ಹಾಕೊಂಬಂದಾಳ. ಈಕಿ ರೈಸ್ ಮಾಡ್ಕೊಂಬಂದಾಳ. ನನಗಂತೂ ಖರೆ ಹೇಳ್ತೀನಿ, ತಗೋ ಇಲ್ಲಿಟ್ಬಿಡು. ನಂಗಂತೂ ಖರೆ ಹೇಳ್ತೀನಿ, ಏನೋ ಅವತ್ತು ನೀರು ಕುಡಿಯೋಕ್ಕಲ್ಲ ನನಗೆ ಎದ್ದು ಕುಂಡ್ರಾಕಾಗತ್ರಿ, ಅಷ್ಟು ತ್ರಾಸ ಆಗ್ತಿದೆ. ಹಿಂಗಾಗಿ ನಮ್ಮ ತಂಗಿನ ಕರ್ಕೊಂಬಂದ್ಬಿಟ್ಟೆ ನಮ್ಮ ಅಂಟಿ ಮನೆಯಿಂದ. ದೇವ್ರಿಗಂತ ಹೇಳಿ ಬಂದಿದ್ಲು, ನನಗೆ ಸ್ವಲ್ಪ ಹೆಲ್ಪ್ ಆದ್ಲು. ಸ್ವಲ್ಪ ಆಮೇಲೆ ಸ್ವಲ್ಪ ಅಂದ್ರೆ ಭಾಳ ಹೆಲ್ಪ್ ಆದಳ್ರಿ. ಅದಕ್ಕಿಂತ ಮೊದಲು ಅಕ್ಕಿ ಇದ್ಲ ನನ್ನ ಜೊತೆ. ಇವತ್ತು ನೀ ಬಂದು ಹಿಂಗಾಗಿ ನಾ ಊಟ ಮಾಡಿಬಿಟ್ಟ ಸಿಗ್ತೀನಿ, ಮಾಡ್ಬೇಕಾರೆ ಸಿಗ್ತೀನಿ. ಬಾಯ್. ನಮ್ಮ ಆರುಗ್ ಮಲಗಿಸಾಕ್ತೇನೆ ರೀ. ಇಲ್ಲಿ ಅಶ್ವಿನಿ ಕುಂತಾಳ, ಮತ್ತು ಕ್ಲಿಯರ್ ಕಾಣುತ್ತಲ್ಲ. ಹಾಂ ಈಗ ಮತ್ತು ಇಲ್ಲಿ ಆರುಗ್ ಮಲಗಿಸಾಕ್ತೀನಿ. ಈಕಿ ನೋಡ್ರಿ ಎಳ್ನೀರು ತೆಗೆದು ಕೊಟ್ಟಾಳ ನನಗೆ, ಎಳ್ನೀರು ತೆಗೆದು ಕೊಡಾಕತ್ತಾಳ. ಮತ್ತು ಇವಾಗ ಎಳ್ನೀರು ಕುಡಿತೀನಿ. ನಮ್ಮ ತಂಗಿ ತೆಗೆದು ಕೊಟ್ಟಾಳ. ನನ್ನ ಫ್ರೆಂಡ್ ಬೆಳಿಗ್ಗೆ ಎಳ್ನೀರು ತಂದು ಕೊಟ್ಟಿದ್ಲು, ಮೀಟ್ ಹಾಕಕ್ಕೆ ಬಂದಿದ್ಲು. ವ್ಲಾಗ್ ಕಂಟಿನ್ಯೂ ಚಾಲೋ ಹಿಡೋದನ್ನು ಮರೆತು ಬಿಟ್ಟಿದ್ನಿ, ಹೀಗಾಗಿ ವ್ಲಾಗ್ ಮಾಡ್ಕೊಂಡಿಲ್ಲ. ಬಂದಿದ್ಲಕ್ಕಿ ಏನೋ ಟಿಫನ್ ಮಾಡಿಕೊಂಡು, ಆಮೇಲೆ ನಮ್ಮ ಮರ್ಯಾಗ ಬಾಕ್ಸೂ ಇವತ್ತು ಕೊಟ್ಲು, ಮತ್ತು ಇದು ಎಳ್ನೀರು ತಂದು ಕೊಟ್ಲು, ಬಿಸ್ಕೆಟ್ಸ್ ತಂದು ಕೊಟ್ಲು. ಥ್ಯಾಂಕ್ ಯು ದಿವ್ಯಾ. ಮತ್ತು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.